ಕಷ್ಟ ಬಂದ ಸ್ವಲ್ಪ ಕಷ್ಟ ಬಂದರೆ அப்படியே மாறிடுறது. ಹಾಗೆಯೇ ನಾವು ಬದಲಾವಣೆ ಆಗುತ್ತೇವೆ. அப்படியே என்ன இயேசு இயேசுன்னு சொல்லிட்டு அடிச்சு விடுறா கதையை எல்லாரும் எப்படி எப்படியோ வாழறாங்க. நம்மள வாழலாம்னு இயேசுவை மறுதலிச்சு வாழறாங்க. ನಾವು ಏನು ಯೇಸು ಯೇಸು ಎಂಬುದಾಗಿ ಎಲ್ಲರೂ ಹೇಗೇಗೋ ಜೀವಿಸುತ್ತಿದ್ದಾರೆ, ನಾವು ಆತನನ್ನು ತ್ಯಜಿಸಿ ಜೀವಿಸೋಣ ಎಂಬುದಾಗಿ ಹೋಗುವುದು. அதுதான் சாத்திடுச்சு. ಆ ಬಾಗಿಲು ಮುಚ್ಚಿತಲ್ಲ, நம்ம ಇಷ್ಟத்துக்கு வாழலாமே, ನಮ್ಮ ಇಷ್ಟಕ್ಕೆ ನಾವು ಇರಬಹುದು. அப்படி செய்ய போவாதீங்க. ಆ ರೀತಿಯಾಗಿ ಮಾಡಲು ಹೋಗಬೇಡಿ. ஏன்னா அந்த அடைக்கப்பட்டதுக்கும் திறந்ததுக்கும் நடுவுல இருக்கிறது உன்னுடைய உண்மைதனம் தான். ಯಾಕೆಂದ್ರೆ ಮುಚ್ಚಿರುವುದಕ್ಕೂ ತೆರೆಯಲ್ಪಟ್ಟಿರುವುದಕ್ಕೂ ಮಧ್ಯದಲ್ಲಿ ಇರುವುದು ನಿನ್ನ ನಂಬಿಗಸ್ತಿಕೆಯು. I tell you my people of God, your faithfulness is very 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 important to God. ನನ್ನ ದೇವ ಜನರೇ, ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ನಂಬಿಗಸ್ತಿಕೆಯು ದೇವರಿಗೆ ಬಹಳ ಬಹಳ ಬಹಳವಾದಂತಹ ಪ್ರಾಮುಖ್ಯತೆ ಉಳ್ಳದ್ದು. ತಮಾಷೆಗೆ ಕೂಡ ಹಾಸ್ಯಕ್ಕೋಸ್ಕರವು ಅವರ ನೀವು ಮರುದಲಿக்க ಕೂಡದು, ಆತನನ್ನು ನೀವು ತ್ಯಜಿಸಬಾರದು.